ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ಚಾನೆಲ್. ಮತ್ತೆ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಹಬ್ಬದ ವಿಡಿಯೋಗಳನ್ನ ಮಾಡ್ಕೊಂಡಿದ್ದೆ, ಆದರೆ ಹಬ್ಬದ ವಿಡಿಯೋಗಳನ್ನ ಹಾಕೋದಕ್ಕೆ ನನಗೆ ಆಗ್ಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಗಿ ಹಾಕ್ತಾ ಇದ್ದೀನಿ. ಮತ್ತೆ ನಾನು ಈಗ ಹೊಸದಾಗಿ ಚಾನಲ್ ಅನ್ನ ಸ್ಟಾರ್ಟ್ ಮಾಡಿರೋದ್ರಿಂದ ಯಾವ ತರ ವಿಡಿಯೋಸ್ಗಳನ್ನ ಹಾಕಬೇಕು ಮತ್ತೆ ಯಾವ ತರ ಮಾಡಬೇಕು ಅನ್ನೋದನ್ನು ಸ್ವಲ್ಪ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಹಾಗಾಗಿ ನಿಧಾನವಾಗಿ ನನ್ನ ವಿಡಿಯೋಸ್ಗಳು ಬರ್ತಾನೆ ಇದೆ. ಹಾಗೂ ಇದು ವರಮಹಾಲಕ್ಷ್ಮಿ ಹಬ್ಬದ ದಿನ, ಮತ್ತೆ ಅವತ್ತಿನ ದಿನ ನಾವು ಪಂಚಮಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ. 2 ದಿನನೂ ಒಟ್ಟಿಗೆ ಇಟ್ಕೊಂಡಿದ್ವಿ. ಯಾಕಂತಂದ್ರೆ ಮನೆಯಲ್ಲಿ ಮಕ್ಕಳಿರೋದ್ರಿಂದ 2 ದಿನ ಸೆಲೆಬ್ರೇಟ್ ಮಾಡೋದಕ್ಕೆ ಆಗಲ್ಲ ಅಂತ ಹೇಳಿ ಒಂದೇ ದಿನ ಆದ್ರೆ ನಿಧಾನವಾಗಿ ಮಾಡ್ಕೊಳ್ಬಹುದು ಅಂತ ಹೇಳ್ಬಿಟ್ಟು ವರಮಹಾಲಕ್ಷ್ಮಿ ಹಬ್ಬದ ದಿನನ 2 ಹಬ್ಬಗಳನ್ನ ನಾವು ಮನೆಯಲ್ಲಿ ಮಾಡ್ತಾ ಇದ್ವಿ. ಸೊ ಆಸ್ ಯೂಶುವಲ್ ಆಗಿ ಬೆಳಗ್ಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ರಂಗೋಲಿ ಹಾಕ್ಬಿಟ್ಟು ಹೊಸ್ತಿಲಿನ ಪೂಜೆ ಎಲ್ಲದನ್ನು ಮಾಡ್ಕೊಂಡ್ಬಿಟ್ಟು ನಾನು ಸ್ನಾನ ಮಾಡ್ಕೊಂಡ್ಬಿಟ್ಟೆ ನಾನು ಗ್ಯಾಸ್ ಮುಂದೆ ಬಂದೆ. ಗ್ಯಾಸ್ ಅಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಅವತ್ತು ಹಬ್ಬದ ದಿನ ಅಂತ ಹೇಳಿ ಏನೋ ಒಂದು ಹಬ್ಬದ ವೈಬ್ಸ್, ಮನೆ ತುಂಬಾ ವಾತಾವರಣ ತುಂಬಾನೇ ಚೆನ್ನಾಗಿತ್ತು. ಸೊ ಬೆಳಗ್ಗೆ ಆಸ್ ಯೂಶುವಲ್ ಸಹಸ್ರನಾಮಗಳನ್ನ ಅಂದ್ರೆ ವಿಷ್ಣು ಸಹಸ್ರನಾಮ ಮತ್ತೆ ಕನಕದಾರ ಸ್ತೋತ್ರಗಳನ್ನ ನಾನು ಹಾಕಿರ್ತೀನಿ. ಸೊ ಅದನ್ನ ಕೇಳ್ತಾ ನನಗೆ ದಿನವನ್ನ ಆರಂಭ ಮಾಡೋದು ತುಂಬಾನೇ ಖುಷಿ ಕೊಡುತ್ತೆ. ಒಂದು ಪೀಸ್ ಆಫ್ ಮೈಂಡ್ ಅನ್ನೋದು ಒಂದು ಸಿಗುತ್ತಾ ಹೋಗುತ್ತೆ. ಸೊ ಹಾಗಾಗಿ ಇನ್ನೇನು ಮತ್ತೆ ಮನೇಲಿ ಮಕ್ಳು ಇರ್ತಾರೆ, ಒಂದು ಗಡಿ ಬಿಡಿಯಲ್ಲಿ ಅಡುಗೆಗಳನ್ನ ಸ್ಟಾರ್ಟ್ ಮಾಡ್ಕೊಳ್ಳೋದು ಕಾಮನ್ ಆಗುತ್ತೆ. ಹಾಗಾಗಿ ನಾನು ಈ ಒಂದು ಅಡುಗೆನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಹಬ್ಬಕ್ಕೆ ಹೋಳಿಗೆ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಪ್ಲಾನ್ ಆಯ್ತು. ಸೊ ಹಾಗಾಗಿ ಹಬ್ಬಕ್ಕೆ ಹೋಳಿಗೆಯನ್ನ ಮತ್ತೆ ಬದನೆಕಾಯಿ ಪಲ್ಯ ಮತ್ತೆ ಕೆಲವೊಂದು 2-3 ತರದ ಪಲ್ಯಗಳನ್ನ ಮಾಡೋದು ಅಂತ ಹೇಳ್ಬಿಟ್ಟು ಮಾಡ್ತಾ ಇದೀವಿ. ಹಾಗಾಗಿ ಮೊದಲನೇದಾಗಿ ಪಲ್ಯಕ್ಕೆ ಮೊದಲು ರೆಡಿ ಮಾಡ್ಕೊಂಡ್ರೆ ನಂತರ ನಿಧಾನವಾಗಿ ಹೋಳಿಗೆಯನ್ನ ಕೊನೆಯದಾಗಿ ಮಾಡ್ಬಿಟ್ಟು ನೈವೇದ್ಯವನ್ನು ತೋರಿಸಬಹುದು ಅಂತ ಹೇಳ್ಬಿಟ್ಟು ಮಾಡ್ತಾ ಇದೀವಿ. ಮತ್ತೆ ಇನ್ನು ಬೆಳಗ್ಗೆನೆ ಅಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ವರಮಹಾಲಕ್ಷ್ಮಿ ಪೂಜೆ ಮಾಡೋದು ಶ್ರೇಷ್ಠ ಅಂತ ಹೇಳ್ತಾರೆ. ಆದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡೋದಕ್ಕೆ ನನಗೆ ಆಗ್ಲಿಲ್ಲ. ಪೂಜೆಯನ್ನ ಮಾಡ್ಬಿಟ್ಟು ನಂತರ ಅಡುಗೆಯನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ನಂತರ ನನ್ನ ಮಗ, 2ನೇ ಮಗ ತುಂಬಾನೇ ಕಿರಿಕಿರಿ ಮಾಡ್ತಾ ಇದ್ದ. ಅವನು ಸ್ವಲ್ಪ ಚಿಕ್ಕವನಾಗಿರೋದ್ರಿಂದ ಅಡುಗೆ ಮಾಡೋ ಸಮಯದಲ್ಲಿ ಪದೇ ಪದೇ ಬಂದ್ಬಿಟ್ಟು ತುಂಬಾನೇ ಕಿರಿಕಿರಿ ಮಾಡ್ತಾ ಇದ್ದ. ಸೊ ಅವನನ್ನ ಎತ್ಕೊಂಡ್ಬಿಟ್ಟು ಹ್ಯಾಂಡಲ್ ಮಾಡ್ಕೊಂಡು ಮಾಡ್ತಾ ಇದ್ವಿ. ಸೊ ಅವನಿಗೆ ಸ್ನಾನ ಮಾಡಿ ರೆಡಿ ಮಾಡಿಬಿಟ್ಟು ನೆಕ್ಸ್ಟ್ ಇದು ಅವನ ಒಂದು ಲುಕ್ ಆಗಿತ್ತು. ಏನೇ ಹೇಳಿದ್ರು ಹಬ್ಬದ ದಿನ ಮನೆಯಲ್ಲಿ ಹೆಣ್ಮಕ್ಳಿದ್ರೆ ಚಂದ, ಅದು ಏನೋ ಒಂಥರದ ಸಡಗರ. ಆದ್ರೆ ಏನ್ ಮಾಡೋದು, ನನಗೆ ಇರೋದು 2 ಗಂಡು ಮಕ್ಕಳೇ ಇರೋದ್ರಿಂದ ಅವಳಿಗೆ ಏನ್ ಮಾಡೋದಕ್ಕಾಗಲ್ಲ, ಸಿಂಪಲ್ ಆಗಿ ರೆಡಿ ಮಾಡಿದ್ವಿ. ಆದ್ರೂ ಮನೇಲಿ ಮಕ್ಕಳಿದ್ರೆ ಹಬ್ಬ ಏನೋ ಒಂದು ತರದ ಸಡಗರ, ಸಂತೋಷ ತುಂಬಿರತ್ತೆ, ಹೌದಲ್ವಾ? ಹಾಗಾಗಿ ಮತ್ತೆ ಇವತ್ತಿನ ದಿನ ವಿಶೇಷವಾಗಿ ನಾವು ಪಂಚಮಿ ಹಬ್ಬನ ಮಾಡ್ತಾ ಇರೋದ್ರಿಂದ ಬೆಳಗ್ಗೆನೆ ಸ್ವಲ್ಪ ಬೇಗ ಎದ್ದುಬಿಟ್ಟು ಅಡುಗೆಯನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ಇವಾಗ ಹೋಳಿಗೆಯನ್ನ ಮಾಡ್ತಾ ಇದೀವಿ. ಆದಷ್ಟು ಬೇಗ ಬೇಗ ಮಾಡೋಣ, ಯಾಕಂದ್ರೆ ಮಕ್ಕಳಿಗೆ ಊಟ ಮಾಡೋದಕ್ಕೆ ಲೇಟ್ ಆಗತ್ತೆ ಮತ್ತೆ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ವಿ. ಸೊ ಇದು ಹೋಳಿಗೆ ಮಾಡ್ತಾ ಇರ್ತಕ್ಕಂಥದ್ದು ಏನು ಹಬ್ಬ ಅಂತಂದ್ರೆ ಏನೋ ಒಂದು ಸಂತೋಷ, ಒಂದು ಖುಷಿಯಾದ ಅನುಭವಗಳು ಸಿಗತ್ತೆ. ಮನೆಯಲ್ಲಿ ವಾತಾವರಣ ತುಂಬಾನೇ ಚೆನ್ನಾಗಿರುತ್ತೆ. ಪ್ರತಿದಿನ ನಮ್ಮ ಜೀವನದಲ್ಲಿ ಹಲವಾರು ಸಂದರ್ಭಗಳು ಬರುತ್ತೆ, ಕಷ್ಟಗಳು, ನೋವುಗಳು, ಸುಖ ದುಃಖಗಳು ಬರ್ತಾನೆ ಇರತ್ತೆ. ಆದ್ರೆ ಈ ಹಬ್ಬಗಳು ನಮ್ಮ ಹಿರಿಯರು ಹೇಗೆ ತಂದಿದ್ದಾರೆ ಅಂತಂದ್ರೆ ಆ ದಿನ ನಾವು ಎಲ್ಲ ಒಂದು ಕಷ್ಟಗಳನ್ನ ಮರೆದ್ಬಿಟ್ಟು ಖುಷಿಯಾಗಿ ಮನೆಯವ್ರ ಜೊತೆ ಬೆರಿಬೇಕು ಅನ್ನೋದು ಒಂದು ಕೂಡ ಇಂಟೆನ್ಷನ್ ಈ ಒಂದು ಹಬ್ಬದ ಹಿಂದಿರುತ್ತೆ. ಹಾಗಾಗಿ ನಾನು ಆದಷ್ಟು ಈ ಒಂದು ಹಬ್ಬದ ದಿನ ಒಂದು ಹೆಚ್ಚಾಗಿ ಖುಷಿಯಾಗಿ ಇರೋದಕ್ಕೆ ಬಯಸ್ತೀನಿ. ಮತ್ತೆ ನಮ್ಮ ಮನೆಗಳಲ್ಲಿ ನಾವು ಹಬ್ಬನ ಮನೆ ಮಟ್ಟಿಗೆ ಮಾಡ್ತೀವಿ, ಸಿಂಪಲ್ ಆಗಿ ಮಾಡ್ತೀವಿ. ವರಮಹಾಲಕ್ಷ್ಮಿ ಪೂಜೆಯನ್ನು ಕೂಡ ಪ್ರತಿ ವರ್ಷ ವರಮಹಾಲಕ್ಷ್ಮಿ ಪೂಜೆಯನ್ನ ಮಾಡ್ತೀವಿ. ದೇವರ ಮನೆಗಳಲ್ಲಿ ದೇವರನ್ನ ಇಟ್ಬಿಟ್ಟು ಸಿಂಪಲ್ ಆಗಿ ಸರಳವಾಗಿ ನಾವು ಪೂಜೆಯನ್ನ ಮಾಡ್ತೀವಿ. ಮತ್ತೆ ಸುಮಾರು ಜನ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾರೆ, ತುಂಬಾ ಸೀರೆ ಎಲ್ಲ ಉಡ್ಸ್ಬಿಟ್ಟು ತುಂಬಾನೇ ಜನಕ್ಕೆ ಕರೆದ್ಬಿಟ್ಟೆಲ್ಲ ಮಾಡ್ತಾರೆ. ಆದ್ರೆ ನಾವು ಆ ತರ ಮಾಡೋದಿಲ್ಲ, ಸರಳವಾಗಿ ವ್ರತದ ರೀತಿಯಲ್ಲಿ ಮಾಡ್ತಾ ಇರೋದ್ವಿ. ಹಾಗಾಗಿ ನನ್ಗೆ ಈ ಒಂದು ಪೂಜೆಯನ್ನ ಆದಷ್ಟು ಸಿಂಪಲ್ ಆಗಿ ಸರಳವಾಗಿ ಮನೆ ಮಟ್ಟಿಗೆ ಮಾಡೋದು ಅಂದ್ರೆ ನನಗೆ ತುಂಬಾನೇ ಖುಷಿ. ಮತ್ತೆ ನಾವು ಇರ್ತಕ್ಕಂಥ ಮನೆಗಳಲ್ಲಿ ಸುತ್ತಮುತ್ತ ಯಾರು ಕೂಡ ಮನೆಗೆ ಬರೋದಿಲ್ಲ. ಕರೆದ್ರೂ ಹೆಚ್ಚಾಗಿ ಮನೆಗೆ ಬರೋದು ತುಂಬಾನೇ ಕಷ್ಟ. ಹಾಗಾಗಿ ಹೆಚ್ಚಾಗಿ ನಾವು ಯಾರಿಗೂ ಕರೆಯೋದಿಕ್ಕೆ ಹೋಗಲ್ಲ. ಮನೇಲಿ ನಾವು ಚಿಕ್ಕದಾಗಿ ಸೆಲೆಬ್ರೇಟ್ ಅನ್ನ ಈ ಒಂದು ಹಬ್ಬನ ಮಾಡ್ತೀವಿ. ಸೊ ಹಾಗಾಗಿ ಇವತ್ತಿನ ದಿನ ತುಂಬಾ ಸ್ಪೆಷಲ್ ಆಗಿತ್ತು. ಸೊ ಇವತ್ತಿನ ದಿನ ಹಬ್ಬ ಇರೋದ್ರಿಂದ ಮಕ್ಕಳು ಸ್ಕೂಲ್ಗೇನು ಹೋಗ್ಲಿಲ್ಲ, ಮನೇಲಿ ಇದ್ರು. ಹಾಗಾಗಿ ಅವರನ್ನ ಈ ಒಂದು ಹಬ್ಬದಲ್ಲಿ ಅದ್ರ ಬಗ್ಗೆ ಏನು, ಅದರ ವಿಶೇಷತೆ ಏನು ಅನ್ನೋದು ನನ್ನ ದೊಡ್ಡ ಮಗನಿಗೆ ಇವೆಲ್ಲ ವಿಚಾರಗಳನ್ನ ಕೆಲವೊಂದು ಹೇಳ್ತಾ ಇರ್ತೀನಿ. ಯಾಕಂತಂದ್ರೆ ಅವನಿಗೂ ಸ್ವಲ್ಪ ಮುಂದೆ ತಿಳುವಳಿಕೆ ಬರ್ಲಿ, ನಾವು ಹಬ್ಬಗಳನ್ನ ಯಾಕೆ ಆಚರಣೆ ಮಾಡ್ಬೇಕು ಅನ್ನೋದನ್ನ ಸ್ವಲ್ಪವಾಗಿ ತಿಳ್ಕೊಂಡ್ಲಿ ಅಂತ ಹೇಳ್ಬಿಟ್ಟು ಅವನಿಗೆ ವಯಸ್ಸಿಗೆ ತಕ್ಕ ಹಾಗೆ ನಾನು ಕೆಲವೊಂದು ವಿಚಾರಗಳನ್ನ ಹೇಳ್ತಾ ಇರ್ತೀವಿ. ಏನೋ ಒಂದು ಖುಷಿಯಾದ ಅನುಭವ ಸಿಗುತ್ತೆ, ಮೆಮೊರೇಬಲ್ ಡೇ ಆಗಿರುತ್ತೆ ಅಂತ ಹೇಳಿ. ಯಾಕಂದ್ರೆ ನಾವು ಚಿಕ್ಕವರಿದ್ದಾಗ ನಾವು ನಮ್ಮ ತಂದೆ ತಾಯಿಗಳಿಂದ ಕೆಲವೊಂದು ಹಬ್ಬಗಳ ಹಿನ್ನೆಲೆಯನ್ನ ತಿಳ್ಕೊಳ್ತಾ ಇದ್ವಿ. ಆ ಹಿನ್ನೆಲೆ ಜನರೇಷನ್ ಬರ್ತಾ ಹೋದ ಹಾಗೆ ಪ್ರತಿಯೊಬ್ಬರಿಗೂ ತಿಳಿಬೇಕು ಅನ್ನೋದು ನನ್ನ ಆಸೆ. ಇದು ನಮ್ಮ ಮನೆಯ ಪೂಜೆ, ವರಮಹಾಲಕ್ಷ್ಮಿ ಪೂಜೆ ಅಲಂಕಾರ ಈ ರೀತಿಯಾಗಿ ಸರಳವಾಗಿ ಮಾಡಿದೀವಿ. ದೇವರ ಮನೆಯಲ್ಲಿ ಇಟ್ಬಿಟ್ಟು ಮಾಡಿರ್ತಕ್ಕಂಥ ಪೂಜೆ ಇದು ನಮ್ಮ ಮನೆಯ ಲಕ್ಷ್ಮೀ ಪೂಜೆ ಆಗಿತ್ತು.
ಹಾಗೂ ಈ ದಿನ ಸಿಂಪಲ್ ಆಗಿ ಈ ರೀತಿಯಾಗಿ ಇತ್ತು. ನಾನು ಇವತ್ತಿನ ದಿನ ನಿಮಗೆ ಚಿಕ್ಕದಾಗಿ ಈ ಒಂದು ವಿಡಿಯೋನ ಮಾಡಿ ಹಾಕಿದ್ದೀನಿ. ಸೊ ಐ ಹೋಪ್ ನಿಮ್ಗೆಲ್ಲ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ಮತ್ತೆ ಸಿಗ್ತೀನಿ. ಓಕೆ, ಅಲ್ಲಿವರೆಗೂ ಓಕೆ ಬಾಯ್.